ಸಾರಿಗೆ ಸಂಪೂರ್ಣವಾಗಿ ಸ್ತಬ್ಧ ಆಗೋದಕ್ಕೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗಿದೆ. ಯಾಕೆಂತಂದರೆ ಈ ಸರ್ಕಾರ ಸಾರ್ವಜನಿಕರ ಜೋಬಿಗೆ ಕತ್ತರಿ ಹಾಕಿ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ 1.5 ವರ್ಷಗಳು ಕಳೆದ್ರೂ ಸಹ ಆ ಬಾಪ್ತನ್ನು ಸಾರ್ವಜನಿಕರ ಎದುರುಗಡೆ ಕೊಟ್ಟಂಥ ನಿರ್ದೇಶನ ಏನಿದೆ, ನಿಮಗೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಸಾರಿಗೆ ನೌಕರ ಸಂಬಳ ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರು. ಸನ್ಮಾನ್ಯ ಸಾರಿಗೆ ಸಚಿವರು ಹೇಳಿದ್ದಾರೆ, ಅವತ್ತಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಅವೆಲ್ಲವನ್ನು ಮರೆತು ನಮ್ಮನ್ನು ಇವತ್ತು ಅರೆವಟ್ಟಿಗೆನಲ್ಲಿ ಕೆಲಸ ಮಾಡಿಸ್ಕೊತಾ ಇದ್ದಾರೆ. ನಾವು ಇನ್ನು ಅರೆವಟ್ಟಿಗೆನಲ್ಲಿ ದುಡಿಯೋದಕ್ಕೆ ಆಗಲ್ಲ, ನಮಗೆ ಸಂಬಳ ಬೇಕೇ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮತ್ತೆ 38 ತಿಂಗಳ ಹಿಂಬಾಕಿ ಏನಿದೆ ಅದರಲ್ಲಿ 14 ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಉಳಿದ 24 ತಿಂಗಳನ್ನು ಸಹ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಎಲ್ಲರೂ ಸಹ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಆಗ್ತಾ ಇದೆ. ಇದಾದ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸಾರಿಗೆ ಸ್ತಬ್ಧ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸಾರಿಗೆ ನೌಕರರ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಮಲತಾಯಿ ಧೋರಣೆ, ಇಲ್ಲಿವರೆಗೂ ವೇತನ ಪರಿಷ್ಕರಣೆ ಮಾಡದಲ್ಲೇ ಇರ್ತಕ್ಕಂಥದ್ದು, ನಮಗೆ ಬರಬೇಕಾಗಿರ್ತಕ್ಕಂಥ ಸಂಬಳವನ್ನು ಸಹ ಕೊಡದಲ್ಲೇ, ಮತ್ತು ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳಿಂದ ನಡೀತಾ ಇರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರಗಳಾಗಿರ್ಬೋದು ಮತ್ತು ಕಿರುಕುಳಗಳಿರ್ಬೋದು, ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಇವತ್ತು ಫ್ರೀಡಂ ಪಾರ್ಕ್ ಚಲೋ ಅಂತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಾನು ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಸಹ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತಕ್ಕಂಥದ್ದನ್ನು. ಯಾಕೆ ಅಂತಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಂಡ ಮುಖ್ಯಮಂತ್ರಿ ಅಂತಲೇ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿವರೆಗೂ ಸಹ ನಾವು ಅತ್ಯಂತ ದಯನೀಯವಾಗಿ, ಸ್ವಾಮಿ ನಾವು ಭಾಳ ಕಷ್ಟದಲ್ಲಿದ್ದೀವಿ, ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಮಕ್ಕಳು ಸ್ಕೂಲಿಗೆ ಸೇರಿಸಿದ್ದೀವಿ, ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ, ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಸಹ ನಮ್ಮನ್ನು ಇವತ್ತಿನವರೆಗೂ ಕ್ಯಾರೆ ಅಂತ ಇಲ್ಲ. ಆದರೆ 15% ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡ್ಕೊಂಡು ಮಿನಿಸ್ಟ್ರುಗಳು, ಮುಖ್ಯಮಂತ್ರಿಗಳ ಸಂಬಳವನ್ನು ಜಾಸ್ತಿ ಮಾಡ್ಕೊಂಡ್ರೆ ಹೊರತು ನಮ್ಮ ಸಂಬಳ ಮಾತ್ರ ಇದ್ದಲ್ಲಿಗೆ ಇದೆ. ನಾವು ಶಕ್ತಿ ಯೋಜನೆ ಅಂತ ಯೋಜನೆಯನ್ನು ಜಾರಿ ಮಾಡಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ 1.5 ಕೋಟಿ ನೌಕರರಿಗೆ ದಿನನಿತ್ಯ ಜನಸಾಮಾನ್ಯರಿಗೆ ನಾವು ಸರ್ವಿಸನ್ನು ಕೊಡ್ತಾ ಇದ್ದೀವಿ. ಅವೆಲ್ಲವನ್ನು ಲೆಕ್ಕಿಸದೇ ಸಹ ಈ ಸರ್ಕಾರ ನಮ್ಮನ್ನು ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ, ನಮ್ಮ ಹೊಟ್ಟೆಯ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದೆ, ಕಾರ್ಮಿಕರ ಹೆಣದ ಮೇಲೆ ಈ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಸಾರಿಗೆ ಸಚಿವರಾಗಿರ್ಬೋದು, ಈಗಲಾದ್ರೂ ಎಚ್ಚೆತ್ತುಕೊಂಡು ಕಾರ್ಮಿಕ ಸಂಘಟನೆಗಳನ್ನ ಕರೆದು ವೇತನ ಇತ್ಯರ್ಥವನ್ನು ಪಡಿಸ್ತಿಲ್ಲ ಅಂತಂದರೆ ಸಂಪೂರ್ಣ ಸಾರಿಗೆ 20ನೇ ತಾರೀಕು ಸ್ತಬ್ಧ ಆಗುತ್ತೆ. ಈ ಸ್ತಬ್ಧಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಸಾರಿಗೆ ಸಚಿವರೇ ನೇರವಾಗಿ ಕಾರಣ ಆಗಿರ್ತಾರೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತಿದ್ದೀನಿ. 4 ಬಾರಿ ನಿಮ್ಮ ಜೊತೆ ಸಭೆಯನ್ನು CM ಮಾಡ್ತಾರೆ. ಆ ಸಭೆಯಲ್ಲಿ ಬಗೆಹರಿದೇ ಇರುವಂತಹ ಸಮಸ್ಯೆಯನ್ನು ಈಗ ನೀವು MD ಅವ್ರ ಜೊತೆ ಸಭೆ ಮಾಡಿ ಬಗೆಹರಿಸಿ ಅಂತೇಳಿ MD ಅವ್ರ ಹೆಗಲಿಗೆ ಹಾಕ್ಬಿಟ್ಟು ಜಾರ್ಕತ್ತಾ ಇದೆ ಸರ್. ಆ್ಯಕ್ಚುಲಿ ನೀವು ಕರೆಕ್ಟ್ ಆದಂಥ ಪಾಯಿಂಟ್ ಹೇಳ್ತಿದ್ದೀರಾ. 4 ಕಾರ್ಪೊರೇಷನ್ ಇರ್ತಕ್ಕಂಥ MDಗಳು ಇದನ್ನು ಬಗೆಹರಿಸಬೇಕಾಗಿತ್ತು. ಸರ್ಕಾರದ ಮುಂದೆ ಹೋಗಿ ಕೇಳ್ತಾ ಇರ್ತಕ್ಕಂಥದ್ದು ಮೊದಲನೇ ತಪ್ಪು. ಯಾಕೆ ಅಂತಂದರೆ ಸರ್ಕಾರ ಸುಮಾರು 6,500 ಕೋಟಿ ಹಣವನ್ನು, ಶಕ್ತಿ ಯೋಜನೆ ಹಣವನ್ನು ಸರ್ಕಾರ ಸುಪರ್ದಿನಲ್ಲಿ ಇಟ್ಕೊಂಡಿದೆ. ಇದಕ್ಕೆ ವೇತನ ಪರಿಷ್ಕರಣೆಗೆ ಸಾರಿಗೆ ಸಚಿವರನ್ನು ಬರಬೇಕಾಗಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಬರಬೇಕಾಗಿಲ್ಲ. ವೇತನದ ಹಿಂಬಾಕಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಆಡಳಿತ ಮಂಡಳಿನೇ ಹೊರತು ಸರ್ಕಾರ ಅಲ್ಲ. ನಾವು ದುಡಿತಾ ಇದ್ದೀವಿ. ನಮ್ಮನ್ನು ಮ್ಯಾನೇಜರ್ ಆಗಿ ತಂದು ಕುಡಿಸಿರ್ತಕ್ಕಂಥದ್ದು IAS IPS ಅಧಿಕಾರಿಗಳನ್ನ. ಅವರು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದೇನೋ ಎಸ್ಮಾ ಜಾರಿ ಮಾಡ್ತಾ ಇದ್ದೀವಿ. ಡ್ರೈವರ್ ಕಂಡಕ್ಟರ್ನ ಹೊರಗಡೆ ಬಂದರೆ ಹತ್ತಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸರನ್ನ ಕರ್ಕೊಬಂದು ನಮ್ಮನ್ನು ಡಿಪೋ ಒಳಗಡೆ ಪ್ರವಾಸ ಮಾಡಬಾರ್ದು ಅಂತ ನಿಂತಿದ್ದಾರೆ. ಇದೇನು ಅಧಿಕಾರ ಮಾಡ್ತಕ್ಕಂಥದ್ದು? ಅಧಿಕಾರ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ. MD ಅವ್ರನ್ನ ಕರೆದು ಕುಣಿಸಿ ತೀರ್ಮಾನ ಮಾಡಿರಿ. ನಾವು 25% ವೇತನ ಪರಿಷ್ಕರಣೆ ಕೇಳ್ತಾ ಇದ್ದೀವಿ, 38 ತಿಂಗಳು ಹಿಂಬಾಕಿ ಕೇಳ್ತಾ ಇದ್ದೀವಿ. ನಾವು ದುಡಿದಿದ್ದೀವಿ, ದುಡಿತಕ್ಕಂಥ ವರ್ಗ, ಶ್ರಮಿಕ ವರ್ಗ. ನೀವು ನಮ್ಮನ್ನು ಒಂದು ಬೀದಿಲಿ ನಿಲ್ಲಿಸಿ ನೀವು ಮೋಜು ಮಸ್ತಿ ಮಾಡ್ಕೊಂಡು ವಿದೇಶಿ ಪ್ರವಾಸ ಮಾಡ್ತಾ ಇದ್ದೀರಾ. ಹಾಗಾಗಿ ರಾಜ್ಯದಲ್ಲಿ ನಡೀತಕ್ಕಂಥ ಸಾರಿಗೆ ಸ್ತಬ್ಧ ಅಂತಕ್ಕಂಥ ಕೆಲಸಕ್ಕೆ ಏನಾದ್ರೂ ಕಾರಣಕರ್ತರಾಗಿದ್ದರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಸಾರಿಗೆ ಮಂತ್ರಿಗಳು ಅಂತಕ್ಕಂಥದ್ದು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಹೆಸರು ಜಗದೀಶ್ ಅಂತೇಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ, ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ.